ಎಲ್ರಿಗೂ ನಮಸ್ಕಾರ. ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಡಿಸ್ಕಸ್ ಮಾಡ್ತಿರೋಂಥ ಆರ್ಟಿಕಲ್ನ ಹಿಂದೂ ನ್ಯೂಸ್ ಪೇಪರಿಂದ ಚೂಸ್ ಮಾಡ್ಕೊಂಡಿದ್ದೀವಿ. ಇವತ್ತಿನ ದಿನಾಂಕ ಬಂದು 26 ಫೆಬ್ರವರಿ 2021. ನಾವು ಡಿಸ್ಕಸ್ ಮಾಡ್ತಿರೋಂಥ ಮೊದಲನೇ ಆರ್ಟಿಕಲ್ಲು, ಇಂಡಿಯಾ ಪಾಕಿಸ್ತಾನ್ ಅಗ್ರಿ ಟು ಅಬ್ಸರ್ವ್ 2003 ಸೀಸ್ ಫೈರ್. 2003ನಲ್ಲಿ ಏನು ಸೀಸ್ ಫೈರ್ ಆಗಿತ್ತು, ಆ ಒಂದು ಅಗ್ರಿಮೆಂಟನ್ನು ತಗೊಂಡು ಇವಾಗ ಏನು ಇಂಡಿಯಾ ಮತ್ತು ಪಾಕಿಸ್ತಾನ್ ಮಧ್ಯೆ ಡಿಸ್ಪ್ಯೂಟ್ ಆಗ್ತಿದೆ ಅದನ್ನು ಸರಿ ಮಾಡ್ಕೋಬೇಕು ಅಂತ ಹೇಳಿ ಎರಡೂ ಕಂಟ್ರಿಯವರು ಡಿಸೈಡ್ ಮಾಡಿದ್ದಾರೆ. ಇನ್ ದ ಇಂಟ್ರೆಸ್ಟ್ ಆಫ್ ಅಚೀವಿಂಗ್ ಮ್ಯೂಚುವಲಿ ಬೆನಿಫಿಷಿಯಲ್ ಆ್ಯಂಡ್ ಸಸ್ಟೈನಬಲ್ ಪೀಸ್ ಅಲಾಂಗ್ ದ ಬಾರ್ಡರ್ಸ್ ಆಫ್ ಟೂ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಟರ್ಸು ಅಗ್ರಿ ಮಾಡಿದ್ದಾರೆ. ಈ ಎರಡೂ ಈ ಬಾರ್ಡರ್ ಏರಿಯಾದಲ್ಲಿ ಏನೇನು ಆಗ್ತಿದೆ ಅದನ್ನು ಸಾಲ್ವ್ ಮಾಡ್ಕೋಬೇಕು, ಎರಡೂ ಕಂಟ್ರಿಗೆ ಬೆನಿಫಿಟ್ ಆಗೋ ಥರ ಏನಾದರೂ ಮಾಡಬೇಕು, ಸಸ್ಟೈನಬಲ್ ಪೀಸ್ನ ಅಚೀವ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಅಗ್ರಿ ಮಾಡಿದ್ದಾರೆ. ಮತ್ತು ಏನು ಕೋರ್ ಇಶ್ಯೂ ಇದೆ ಬಾರ್ಡರ್ ಏರಿಯಾದಲ್ಲಿ ಅದನ್ನು ಸಾಲ್ವ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇವರು ಡಿಸೈಡ್ ಮಾಡ್ಕೊಂಡಿದ್ದಾರೆ. ಸೀಸ್ ಫೈರ್ ಅಂದರೆ ಏನು? ಸೀಸ್ ಫೈರ್ ಅಂದರೆ ಇದೊಂದು ಟೆಂಪರವರಿ ಸ್ಟಾಪೇಜ್ ಆಫ್ ವಾರ್, ಅಂದರೆ ವಾರ್ ಆಗ್ತಿರೋದಲ್ವ ಅದನ್ನು ಟೆಂಪರವರಿಯಾಗಿ ಸ್ಟಾಪ್ ಮಾಡೋದಕ್ಕೆ ಸೀಸ್ ಫೈರ್ ಅಂತ ಕರಿತೀವಿ. ಈ ಒಂದು ಸೀಸ್ ಫೈರಲ್ಲಿ ಏನಾಗುತ್ತೆ, ಎರಡೂ ಸೈಡ್ ಕಂಟ್ರೀಸ್ ಏನಿರುತ್ತೆ ಅವರು ಈಗೇನು ಅಗ್ರೆಸಿವ್ ಆ್ಯಕ್ಷನ್ಸ್ ಮಾಡ್ತಿರ್ತಾರೆ ಅದನ್ನು ಸಸ್ಪೆಂಡ್ ಮಾಡೋದಕ್ಕೆ ಒಪ್ಕೊಂಡಿರ್ತಾರೆ. ಇದನ್ನು ನಾವು ಸೀಸ್ ಫೈರ್ ಅಂತ ಕರಿತೀವಿ. ಇದೇ ರೀತಿ ಪಾಕಿಸ್ತಾನ್ ಮತ್ತು ಇಂಡಿಯಾ ನಡುವೆ 2003ನಲ್ಲಿ ಸೀಸ್ ಫೈರ್ ಅಗ್ರಿಮೆಂಟ್ ಆಗಿರುತ್ತೆ. ಸೊ ಟೆಂಪರವರಿಯಾಗಿ ಅವರ ಅಗ್ರೆಸಿವ್ ಆ್ಯಕ್ಷನ್ಸ್ನ ಸಸ್ಪೆಂಡ್ ಮಾಡೋದಕ್ಕೆ ಒಪ್ಕೊಂಡಿರ್ತಾರೆ. ಯಾವಾಗ ಅಂದರೆ 26 ನವೆಂಬರ್ 2003ನಲ್ಲಿ ಇದನ್ನು ಸೈನ್ ಮಾಡಿರ್ತಾರೆ. ಇದು ಒಂದು ಲ್ಯಾಂಡ್ ಮಾರ್ಕ್ ಅಗ್ರಿಮೆಂಟ್ ಅಂತಲೇ ಹೇಳ್ಬೋದು. ಇಂಡಿಯಾ ಮತ್ತು ಪಾಕಿಸ್ತಾನ್ ಮಧ್ಯೆ ಆಗಿರೋಂಥ ಬೈಲ್ಯಾಟ್ರಲ್ ರಿಲೇಷನ್ಸಲ್ಲಿ ಒಂದು ಇಂಪ್ರೂವ್ಮೆಂಟ್ ಆಗಿದೆ ಅಂತಲೂ ಹೇಳ್ಬೋದು. ಇಟ್ ಈಸ್ ಎ ಲಾಂಗ್ ಸೈಕಲ್ ಆಫ್ ವೈಲೆನ್ಸ್ ಅಲಾಂಗ್ ದ 725 ಕಿಲೋಮೀಟರ್ ಲಾಂಗ್ ಲೈನ್ ಆಫ್ ಕಂಟ್ರೋಲ್ ವಿಚ್ ಡಿವೈಡ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಇಂಟು 2 ಪಾರ್ಟ್ಸ್. ಸೊ ಇದು ಎಲ್ಲಿ ಬಂದಿದ್ದು ಅಂದರೆ ಲೈನ್ ಆಫ್ ಕಂಟ್ರೋಲಲ್ಲಿ ತೊಗೊಂಡು ಬಂದಿರ್ತಾರೆ. ಇದು ಜಮ್ಮು ಆ್ಯಂಡ್ ಕಾಶ್ಮೀರ್ನ 2 ಪಾರ್ಟಾಗಿ ಡಿವೈಡ್ ಮಾಡುತ್ತೆ. ಸೊ ಇಲ್ಲಿ ಈ ಒಂದು ಸೀಸ್ ಫೈರ್ ಅಗ್ರಿಮೆಂಟ್ನ ತೊಗೊಂಡು ಬಂದಿದ್ದಾರೆ. It followed framework of military confidence building measure that kept the artillery pieces at 20 km away from the line of control, that promising sustained halt to heavy firing. ಇದು ರಿಲೇಟೆಡ್ ಕ್ವಶನ್ಸ್ ಏನು ಬರುತ್ತೆ ಅಂತ ನೋಡೋದಿದ್ರೆ, ಸೀಸ್ ಫೈರ್ ಅಗ್ರಿಮೆಂಟ್ 2003 ಯಾವ ಕಂಟ್ರಿ ಮಧ್ಯೆ ಸೈನ್ ಮಾಡಿದ್ದಾರೆ ಅಂತ ಕೇಳ್ಬೋದು. ಸೊ ಇದು ನಮಗೆ ಗೊತ್ತು, ಇಂಡಿಯಾ ಮತ್ತು ಪಾಕಿಸ್ತಾನ್ ಮಧ್ಯೆ ಈ ಒಂದು ಅಗ್ರಿಮೆಂಟ್ ಆಗಿದೆ. ಇದ್ರ ಮೇಲೆ ಮೇನ್ಸ್ ಕ್ವಶನ್ಸ್ ಏನು ಬರುತ್ತೆ ಅಂದರೆ, ಇನ್ ದ ಇಂಟ್ರೆಸ್ಟ್ ಆಫ್ ಅಚೀವಿಂಗ್ ಮ್ಯೂಚುವಲಿ ಬೆನಿಫಿಷಿಯಲ್ ಆ್ಯಂಡ್ ಸಸ್ಟೈನಬಲ್ ಪೀಸ್ ಅಲಾಂಗ್ ದ ಬಾರ್ಡರ್ಸ್ ಟು ಅಡ್ರೆಸ್ ಈಚ್ ಅದರ್ಸ್ core issues and concern which have propensity to disturb peace and lead to violence, India has a in positive way critically exam. ಅಂದರೆ ಎರಡೂ ಕಂಟ್ರಿ ಮಧ್ಯೆ ಒಂದು ಪೀಸ್ನ ಎಸ್ಟಾಬ್ಲಿಷ್ ಮಾಡೋವಂಥ ಒಂದು ದಾರಿನಲ್ಲಿ ಇಂಡಿಯಾ ಪಾಸಿಟಿವ್ ವೇನಲ್ಲಿ ಇದೆಯಾ ಅಂತ ಡಿಸ್ಕಸ್ ಮಾಡಿ, ಅಂದರೆ ಕ್ರಿಟಿಕಲಿ ಎಕ್ಸಾಮಿನ್ ಮಾಡಿ ಇದೆಯೋ ಇಲ್ವೋ ಅಂತ ಎಕ್ಸಾಮಿನ್ ಮಾಡಿ ಅಂತ ಕೇಳಿದ್ದಾರೆ. ಸೊ 250 ವರ್ಡ್ಸಿಗೆ 15 ಮಾರ್ಕ್ಸಿಗೆ ಕ್ವಶನ್ಸ್ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ಬಂದರೆ, ಈ ಲೈನ್ ಆಫ್ ಕಂಟ್ರೋಲ್ ಏನಿದೆ ಇಂಡಿಯಾ ಮತ್ತು ಪಾಕಿಸ್ತಾನ್ ಮಧ್ಯೆ ಇದೆ, ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಏನಿದೆ ಇಂಡಿಯಾ ಮತ್ತು ಚೀನಾ ಮಧ್ಯೆ ಇದೆ. ಸೊ ಈ ಎರಡೂ ಕಂಟ್ರಿ ಜೊತೆಗೆ ನಮ್ಮ ಬಾರ್ಡರ್ ಡಿಸ್ಪ್ಯೂಟ್ ಇದೆ. ಸೊ ಇದನ್ನು ಸಾಲ್ವ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇಂಡಿಯಾ ಮುಂದೆ ಬಂದಿದೆ. ಸೊ ಇಂಡಿಯಾ ಮತ್ತು ಚೀನಾ ಮಧ್ಯೆ ಮಾಸ್ಕೋ ಅಗ್ರಿಮೆಂಟ್ ಆಗಿದೆ, ಇಂಡಿಯಾ ಮತ್ತು ಪಾಕಿಸ್ತಾನ್ ಮಧ್ಯೆ ಸೀಸ್ ಫೈರ್ ಅಗ್ರಿಮೆಂಟ್ ಆಗಿದೆ. ಸೊ ಎರಡೂ ಕಂಪ್ಯಾರಿಸನ್ ನೆನಪಿರಲಿ. ಸೊ ಇವ್ರೇನು ಮಾಡ್ತಿದ್ದಾರೆ, ಮಾಸ್ಕೋ ಅಗ್ರಿಮೆಂಟ್ ಎಲ್ಲಾಗಿತ್ತು ಅಂದರೆ SCO ಸಮ್ಮಿಟ್ ಆಗಿತ್ತಲ್ವ. ಸೊ ಅಲ್ಲಿನೇ ಈ ಒಂದು ಮಾಸ್ಕೋ ಅಗ್ರಿಮೆಂಟ್ ಅಂದರೆ 5 ಪಾಯಿಂಟ್ಸ್ ಪ್ಲ್ಯಾನ್ನ ತೊಗೊಂಡು ಬಂದಿರ್ತಾರೆ. ಏನು ಅಂತ, ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲಲ್ಲಿ ಏನು ಈ ಡಿಸ್ಎಂಗೇಜ್ಮೆಂಟ್ ಇದೆ ಅದನ್ನು ಸರಿ ಮಾಡ್ಕೋಬೇಕು, ಏನು ಟೆನ್ಷನ್ಸ್ ಇದೆ ಅದನ್ನು ಕಡಿಮೆ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಈ 5 ಪಾಯಿಂಟ್ಸ್ ಗೈಡ್ನ ಎರಡೂ ದೇಶದವರು ಒಪ್ಕೊಂಡಿರ್ತಾರೆ. ಏನಿದು 5 ಪಾಯಿಂಟ್ಸ್ ಅಂದರೆ, ಬೋತ್ ದ ಸೈಡ್ ಶುಡ್ ಟೇಕ್ ಗೈಡೆನ್ಸ್ ಫ್ರಮ್ ದ ಕಾನ್ಸೆನ್ಸಸ್ ಆಫ್ ದ ಲೀಡರ್ಸ್. ಅಂದರೆ ಇಂಡಿಯಾ ಮತ್ತು ಚೀನಾ ರಿಲೇಷನ್ನ ಡೆವಲಪ್ ಮಾಡೋದಕ್ಕೋಸ್ಕರ ಕೆಲವೊಂದು ಲೀಡರ್ಸ್ ಹತ್ರ ಗೈಡೆನ್ಸ್ನ ತೊಗೊಂಡು ಈ ಒಂದು ಡಿಸ್ಪ್ಯೂಟ್ಸ್ ಏನಿದೆ ಅದು ಮತ್ತು ಈ ಡಿಸ್ಪ್ಯೂಟ್ಸ್ ಆಗೋಕ್ಕೆ ಏನೇನು ಡಿಫ್ರೆನ್ಸಸ್ ಕಾರಣ ಇದೆ ಅದನ್ನು ಸರಿ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಆಯಿತಾ? ದ ಕರೆಂಟ್ ಸಿಚುವೇಶನ್ ಇನ್ ದ ಬಾರ್ಡರ್ ಏರಿಯಾ ಈಸ್ ನಾಟ್ ಇನ್ ದ ಇಂಟ್ರೆಸ್ಟ್ ಆಫ್ ಐದರ್ ಸೈಡ್ ಆಟ್ ದೇರ್ ಫೋರ್ ಬಾರ್ಡರ್ ಟ್ರೂಪ್ ಪೀಸ್ ಟ್ರ್ಯಾಂಕ್ವಿಲಿಟಿ ಇನ್ ದ ಬಾರ್ಡರ್ ಏರಿಯಾಸ್ ಆಫ್ ಬೋತ್ ದ ಸೈಡ್ ಶುಡ್ ಕಂಟಿನ್ಯೂ ದೇರ್
ಡೈಲಾಗ್ ಕ್ವಿಕ್ಲಿ ಡಿಸ್ಎಂಗೇಜ್ ಮೇಂಟೈನ್ ಪ್ರಾಪರ್ ಡಿಸ್ಟೆನ್ಸ್ ಆ್ಯಂಡ್ ಈಸ್ಟ್ ಟೆನ್ಷನ್. ಈ ಬಾರ್ಡರ್ ಸಿಚುವೇಷನಲ್ಲಿ ಏನಿದೆ, ಈ ಬಾರ್ಡರ್ ಅದು ಎರಡೂ ಕಂಟ್ರಿಗೂ ಅವಶ್ಯಕತೆ ಇಲ್ಲ. ಸೊ ಡಿಸ್ಪ್ಯೂಟ್ಸ್ ಆಗೋದು ಎರಡೂ ಕಂಟ್ರಿಗೂ ಬೇಕಾಗಿಲ್ಲ. ಸೊ ಹಾಗಾಗಿ ಈ ಒಂದು ಬಾರ್ಡರ್ ಡಿಸ್ಪ್ಯೂಟ್ಸಿಂದ ದೂರ ಇರಬೇಕು ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಟೂ ಸೈಡ್ ಶಾಲ್ ಅಬೈಡ್ ಬೈ ಆಲ್ ಎಕ್ಸಿಸ್ಟಿಂಗ್ ಅಗ್ರಿಮೆಂಟ್ ಆ್ಯಂಡ್ ಪ್ರೋಟೋಕಾಲ್ಸ್ ಆನ್ ಇಂಡಿಯಾ ಆ್ಯಂಡ್ ಚೈನಾ ಬೌಂಡ್ರಿ ಅಫೇರ್ಸ್. ಇಂಡಿಯಾ ಮತ್ತು ಚೈನಾ ಬೌಂಡ್ರಿ ಅಫೇರ್ಸ್ ರಿಲೇಟೆಡ್ ಆಗಿ ಯಾವ್ದ್ಯಾವುದು ಪ್ರೋಟೋಕಾಲ್ಸ್ ಇದೆ, ಆ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನು ಎರಡೂ ಕಂಟ್ರಿಯವರು ಫಾಲೋ ಮಾಡಬೇಕು ಅಂತ ಹೇಳಿ ಒಪ್ಕೊಂಡಿದ್ದಾರೆ. Two sides will continue communication through the special representatives mechanism and meeting of the working mechanism for consultation and coordination on border affairs will continue. ಮತ್ತು ಎರಡೂ ಕಂಟ್ರಿಯವರು ಒಂದು ಕಮ್ಯುನಿಕೇಷನ್ನ ಕಂಟಿನ್ಯೂ ಮಾಡೋದ್ರ ಮೂಲಕ ಬಾರ್ಡರ್ ಅಫೇರ್ಸ್ ರಿಲೇಟೆಡ್ ಆಗಿ ಏನೇನು ವರ್ಕಿಂಗ್ ಮೆಕ್ಯಾನಿಸಮ್ ತೊಗೊಂಡು ಬರಬೇಕು ಅದನ್ನು ತೊಗೊಂಡು ಬರ್ತೀವಿ ಅಂತ ಹೇಳ್ತಿದ್ದಾರೆ. ಆಸ್ ದ ಸಿಚುವೇಶನ್ ಈಸಸ್ ದ ಟೂ ಸೈಡ್ಸ್ ಶುಡ್ ಎಕ್ಸ್ಪೀಡಿಯೇಟ್ ವರ್ಕ್ to conclude new confidence building measure to maintain enhanced peace and tranquility in the border areas. ಬಾರ್ಡರ್ ಏರಿಯಾಸದಲ್ಲಿ ಪೀಸ್ ಮತ್ತು ಟ್ರ್ಯಾಂಕ್ವಾಲಿಟಿನ ಮೇಂಟೈನ್ ಮಾಡೋದಕ್ಕೆ ಏನೇನು ವರ್ಕ್ ಮಾಡಬೇಕು ಅದನ್ನು ಎಲ್ಲನೂ ಮಾಡ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಸೊ ಇಂಡಿಯಾ ಮತ್ತು ಚೀನಾ ಅಗ್ರಿ 5 points ಗೈಡೆನ್ಸ್ ಆ್ಯಂಡ್ ದೇರ್ ಅಪ್ರೋಚ್ to the situation on line of actual control including disengagement of troops and easing of tension in which agreement ಅಂತ ಕೇಳಿದ್ದಾರೆ. ಅದು ಮಾಸ್ಕೋ ಅಗ್ರಿಮೆಂಟ್. ಸ್ಟೇಟ್ ಆಫ್ ಎನ್ವಿರಾನ್ಮೆಂಟ್ ರಿಪೋರ್ಟ್ 2021. ಏನಿದು ಸ್ಟೇಟ್ ಆಫ್ ಎನ್ವಿರಾನ್ಮೆಂಟ್ ರಿಪೋರ್ಟ್ 2021? ಯಾರು ತೊಗೊಂಡು ಬಂದಿದ್ದಾರೆ ಅಂದರೆ ಇದನ್ನು ತೊಗೊಂಡು ಬಂದಿರೋದು ಸೆಂಟರ್ ಫಾರ್ ಸೈನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್ ಅನ್ನೋ ಅವರು ತೊಗೊಂಡು ಬಂದಿದ್ದಾರೆ. ಈ ಒಂದು ರಿಪೋರ್ಟಲ್ಲಿ ಏನು ಹೇಳ್ತಿದೆ ಅಂದರೆ, ಈ ಚಿಲ್ಡ್ರನ್ಸ್ ಏನಿದ್ದಾರೆ, ಮಿಲಿಯನ್ಸ್ ಆಫ್ ಚಿಲ್ಡ್ರನ್ನು ಈ ಕೋವಿಡ್-19 ಪ್ಯಾಂಡಮಿಕ್ಕಿಂದ ತುಂಬ ಸಫರ್ ಮಾಡ್ತಿದ್ದಾರೆ. ಅವ್ರ ಮೇಲೆ ತುಂಬ ಲಾಂಗ್ ಇಂಪ್ಯಾಕ್ಟ್ ಆಗಿದೆ. ಸೊ ಆ ಇಂಪ್ಯಾಕ್ಟ್ ಯಾವುದಂದರೆ, ಈಗ ಅಂಡರ್ ವೆಯ್ಟ್ ಇರ್ಬೋದು, ಸ್ಟಂಟಿಂಗ್ ಇರ್ಬೋದು, ಇನ್ಕ್ರೀಸ್ ಚೈಲ್ಡ್ ಮೊಟಾಲಿಟಿ ಇರ್ಬೋದು, ಎಜುಕೇಷ್ನಲ್ ಲಾಸ್ ಇರ್ಬೋದು, ವರ್ಕ್ ಪ್ರೊಡಕ್ಟಿವಿಟಿ ಲಾಸ್ ಇರ್ಬೋದು. ಸೊ ಈ ಥರ ಮೆನಿ ಇಂಪ್ಯಾಕ್ಟ್ಸ್ ಆಗಿದೆ ಚಿಲ್ಡ್ರನ್ಸ್ ಮೇಲೆ. ಅದ್ರ ಮೇಲೆ ಈ ಒಂದು ರಿಪೋರ್ಟ್ನ ಅವರು ರಿಲೀಸ್ ಮಾಡಿದ್ದಾರೆ. ಈ ರಿಪೋರ್ಟ್ ಪ್ರಕಾರ 500 ಮಿಲಿಯನ್ ಚಿಲ್ಡ್ರನ್ಸು ಸ್ಕೂಲಿಂದ ಆಚೆ ಬಂದಿದ್ದಾರೆ ಆಲ್ ಓವರ್ ವರ್ಲ್ಡಲ್ಲಿ. ಅದರಲ್ಲಿ ಮೋರ್ ದ್ಯಾನ್ ಹಾಫ್ ಚಿಲ್ಡ್ರನ್ಸು ಇಂಡಿಯಾಯಿಂದಲೇ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಕೋವಿಡ್-19 ಏನು ಮಾಡಿದ ಸಿಚುವೇಶನ್ ಏನಿದೆ, ಈ ವರ್ಲ್ಡಲ್ಲಿದ್ದಂಥ ಪೂರ್ ಪೀಪಲ್ಸ್ನ ಇನ್ನೂ ಜಾಸ್ತಿ ಪೂರರಾಗಿ ಮಾಡಿದೆ. ಅಂದರೆ ಯಾರು ಬಡವರಿದ್ರು ಅವರು ಇನ್ನೂ ಎಕ್ಸ್ಟ್ರೀಮ್ ಪಾವರ್ಟಿ ಲೆವೆಲಿಗೆ ರೀಚ್ ಆಗೋ ಥರ ಮಾಡಿದೆ. ಸೊ ಮಿಲಿಯನ್ಸ್ ಆಫ್ ಅಡಿಷ್ನಲ್ ಪೀಪಲ್ಸ್ ಎಕ್ಸ್ಟ್ರೀಮ್ ಪಾವರ್ಟಿಗೆ ಮತ್ತು ಪುಷ್ ಮಾಡಿದೆ. ಪ್ಯಾಂಡಮಿಕ್ ಇಸ್ ಮೋಸ್ಟ್ ಆಫ್ ದ ಲೈವ್ ಇನ್ ಸೌತ್ ಏಷ್ಯಾ. ಅಂದರೆ ಸೌತ್ ಏಷ್ಯಾದಲ್ಲಿ ಇರೋವಂಥ ತುಂಬ ಜನ ಬಡವರನ್ನ, ಅಂದರೆ ತುಂಬ ಜನ ಮಿಲಿಯನ್ಸ್ ಆಫ್ ಪೀಪಲ್ಸ್ನ ಇನ್ನು ಎಕ್ಸ್ಟ್ರೀಮ್ ಪಾವರ್ಟಿ ಲೆವೆಲ್ಗೆ ಪುಷ್ ಮಾಡಿದೆ. ಇಂಡಿಯಾ 192 ನೇಷನ್ಸಲ್ಲಿ 117 ರ್ಯಾಂಕ್ ತಗೊಂಡಿದೆ. ಯಾವುದರಲ್ಲಿ ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟಲ್ಲಿ, ಇನ್ ಟರ್ಮ್ಸ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟು 117 ರ್ಯಾಂಕ್ನ ಇಂಡಿಯಾ ತಗೊಂಡಿದೆ. ಸೊ ಎಲ್ಲ ಸೌತ್ ಏಷ್ಯನ್ ನೇಷನ್ಸ್ ಏನಿದೆ ಅದರೆಲ್ಲದಕ್ಕಿಂತ ಹಿಂದೆ ಇದೆ ಇಂಡಿಯಾ, ಎಕ್ಸೆಪ್ಟ್ ಪಾಕಿಸ್ತಾನ್ ಮಾತ್ರ ಇಂಡಿಯಾಗಿಂತ ವರ್ಸ್ಟ್ ಪರ್ಫಾರ್ಮೆನ್ಸ್ನ ಕೊಟ್ಟಿದೆ. ಇಂಡಿಯಾ ಏರ್, ವಾಟರ್ ಆ್ಯಂಡ್ ಲ್ಯಾಂಡ್ ಬಿಕಮ್ ಮೋರ್ ಪೊಲ್ಯೂಟೆಡ್ ಬಿಟ್ವೀನ್ 2009 ಮತ್ತು 18ನಲ್ಲಿ ತುಂಬ ಜಾಸ್ತಿ ಪೊಲ್ಯೂಷನ್ ಆಗಿದೆ. ಅಕಾರ್ಡಿಂಗ್ ಟು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ 88 ಮೇಜರ್ ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್ ಇದೆ ಕಂಟ್ರಿನಲ್ಲಿ. ಅದರಲ್ಲಿ 35 ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ಆಗಿದೆ. 35ಯಲ್ಲಿ 88 ಕ್ಲಸ್ಟರ್ಸಲ್ಲಿ 35 ಶೋಸ್ ಓವರಾಲ್ ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್. 32 ಪಾಯಿಂಟೆಡ್ ಟು ವರ್ಸ್ನಿಂಗ್ ಆಫ್ ಏರ್ ಕ್ವಾಲಿಟಿ. 45 ಹ್ಯಾಡ್ ಮೋರ್ ಪೊಲ್ಯೂಟೆಡ್ ವಾಟರ್. 17 ಹ್ಯಾಡ್ ಲ್ಯಾಂಡ್ ಡಿಗ್ರೇಡೇಷನ್. ಆ್ಯಂಡ್ ತಾರಾಪುರ್ ಇನ್ ಮಹಾರಾಷ್ಟ್ರ ಇಸ್ ಎಮರ್ಜ್ ಆಸ್ ದ ಮೋಸ್ಟ್ ಪೊಲ್ಯೂಟೆಡ್ ಕ್ಲಸ್ಟರ್ ಇನ್ ದ ಇಂಡಿಯಾ. ಸೊ ಇಷ್ಟೆಲ್ಲ ನಮಗೆ ಗೊತ್ತಿದ್ರೂ ಕೂಡ ಈವನ್ ಕೆಲವೊಂದು ಸಿಟಿ ತುಂಬ ಕ್ರಿಟಿಕಲ್ ಪೊಲ್ಯೂಷನಲ್ಲಿದೆ, ಸವರ್ಲಿ ಪೊಲ್ಯೂಟ್ ಆಗಿದೆ ಅಂತ ಗೊತ್ತಿದ್ರೂ ಕೂಡ ನಾವು ಯಾವುದೇ ರೀತಿಯಾದಂಥ ಆ್ಯಕ್ಷನ್ ತೊಗೊಂಡಿಲ್ಲ ಪೊಲ್ಯೂಷನ್ನ ರೆಡ್ಯೂಸ್ ಮಾಡೋದಕ್ಕೆ ಮತ್ತು ಕಂಟ್ರೋಲ್ ಮಾಡೋದಕ್ಕೆ. ಈಗ ತೊಗೊಂಡಿರೋ ಅಂಥ ಆ್ಯಕ್ಷನು ಕೂಡ ಅಷ್ಟು ಎಫೆಕ್ಟಿವ್ ಆಗಿಲ್ಲ ಅದನ್ನು ರೆಡ್ಯೂಸ್ ಮಾಡೋ ಅಷ್ಟು ಅಂತ ಹೇಳ್ತಿದ್ದಾರೆ. ವೆನ್ ರ್ಯಾಂಕ್ಡ್ ಆನ್ ದ ಬೇಸಿಸ್ ಆಫ್ ಅಚೀವಿಂಗ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ದ ಫಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್ಸ್ ಯಾವುದು ಅಂದರೆ ಕೇರಳ, ಹಿಮಾಚಲ್ ಪ್ರದೇಶ್, ಆಂಧ್ರ ಪ್ರದೇಶ್, ತಮಿಳ್ನಾಡು ಆ್ಯಂಡ್ ತೆಲಂಗಾಣ. ವರ್ಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್ಸ್ ಯಾವುದು ಅಂದರೆ ಬಿಹಾರ್, ಜಾರ್ಖಂಡ್, ಅರುಣಾಚಲ್ ಪ್ರದೇಶ್, ಮೇಘಾಲಯ ಆ್ಯಂಡ್ ಉತ್ತರ ಪ್ರದೇಶ್. ಫಾರೆಸ್ಟ್ ಲ್ಯಾಂಡ್ ಕನ್ವರ್ಷನ್ continued in the country over 11,000 hectares
were diverted in 22 states in 2019. ಮತ್ತು 8 ಕೋಲ್ ಪ್ರಾಜೆಕ್ಟ್ನ ತೊಗೊಂಡ್ರೆ ಅದರಲ್ಲಿ ನೋ ಗೋ ಏರಿಯಾಸ್ಗೆ ಕ್ಲಿಯರೆನ್ಸ್ನ ಕೊಟ್ಟಿದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ 19,000 ಹೆಕ್ಟರ್ಸ್ ಆಫ್ ಫಾರೆಸ್ಟ್ ಲ್ಯಾಂಡ್ನ ನಾವು ಡೈವರ್ಟ್ ಮಾಡ್ದಂಗೆ ಆಗುತ್ತೆ. ಇದು 1 ಮಿಲಿಯನ್ ಟ್ರೀಸ್ನ ಬೀಳ್ಸಿದೆ ಮತ್ತು ಇದು 10,000 ಫ್ಯಾಮಿಲೀಸ್ನ ಅಲ್ಲಿಂದ ಆಚೆ ಹಾಕಿದೆ. ಸೊ 67 ಮಿಲಿಯನ್ ಇಂಡಿಯನ್ ಡೈಡ್ ಡ್ಯೂ ಟು ದ ಏರ್ ಪೊಲ್ಯೂಷನ್ ಇನ್ 2019. ದ ಎಕನಾಮಿಕ್ ಕಾಸ್ಟ್ ಓವರ್ $3,600 million, equivalent to 1.36% of country's GDP. State Environment Report 2021 was released by Center for Science and Environment. ಪಾಕಿಸ್ತಾನ್ ಟು ರಿಮೈನ್ ಆನ್ FATF ಗ್ರೇ ಲಿಸ್ಟ್. ಏನಿದು FATF ಗ್ರೇ ಲಿಸ್ಟ್? ಯಾಕೆ ಪಾಕಿಸ್ತಾನ FATF ಗ್ರೇ ಲಿಸ್ಟಿಗೆ ಹಾಕಿದ್ದಾರೆ? FATF ಅಂದರೆ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸು. ಇದೇನು ಮಾಡಿದೆ, ಪಾಕಿಸ್ತಾನ ಗ್ರೇ ಲಿಸ್ಟಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ಡಿಸಿಷನ್ ತೊಗೊಂಡಿದೆ. ಯಾಕೆ ಅಂದರೆ ಪಾಕಿಸ್ತಾನ ಈ ಒಂದು ಟೆರರಿಸಮ್ ಅಗೇನ್ಸ್ಟಾಗಿ ಸಿಗ್ನಿಫಿಕೆಂಟ್ ಪ್ರೋಗ್ರೆಸ್ನ ತೋರಿಸಿದ್ರು ಕೂಡ ಇದು ಇನ್ನೂ ಕೂಡ ಅದೇನು ಕೊಟ್ಟಿತ್ತು 27 ಆ್ಯಕ್ಷನ್ ಪ್ಲ್ಯಾನ್ನ ಅದರಲ್ಲಿ ಇನ್ನೂ 3 ಪಾಯಿಂಟ್ಸ್ನ ಅದು ಅಚೀವ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಅದರಲ್ಲಿ ಸಿಗ್ನಿಫಿಕೆಂಟ್ ಪ್ರೋಗ್ರೆಸ್ನ ತೋರಿಸೋವರೆಗೂ ಅದು ಈ ಒಂದು ಆ್ಯಕ್ಷನ್ ಪ್ಲ್ಯಾನ್ ಅಂದರೆ ಗ್ರೇ ಲಿಸ್ಟಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸು ಡಿಸೈಡ್ ಮಾಡಿದೆ. ಸೊ 3 ಪಾಯಿಂಟ್ ಆನ್ ವಿಚ್ ದ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ has sought urgent action by the Pakistan pertain to effective steps. ಒಂದು ಯಾವುದು 3 ಸ್ಟೆಪ್ಸ್ ಅಂದರೆ, ಒಂದು ಫೈನಾನ್ಷಿಯಲ್ ಸ್ಯಾಂಕ್ಷನ್ ಆ್ಯಂಡ್ ಪೆನಾಲ್ಟೀಸ್ ಅಗೇನ್ಸ್ಟ್ ಟೆರರ್ ಫಂಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಎಂಟಿಟೀಸ್ ಇನ್ವಾಲ್ವ್. ಈ ಒಂದು 3 ಪಾಯಿಂಟ್ಸಲ್ಲಿ ಅದಿನ್ನೂ ಸಿಗ್ನಿಫಿಕೆಂಟ್ ಪ್ರೋಗ್ರೆಸ್ನ ತೋರಿಸ್ಬೇಕಂತ ಹೇಳಿ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಹೇಳ್ತಿದೆ. ಇದನ್ನು ವೆರಿಫೈ ಮಾಡಾದಮೇಲೆ ಅದು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದೆ, ಅದು ಸಸ್ಟೈನಬಿಲಿಟಿ ಎಷ್ಟಿದೆ ಅಂತ ಟೆಸ್ಟ್ ಮಾಡಿ ಆದಮೇಲೆ ಈ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸು ಡಿಸೈಡ್ ಮಾಡುತ್ತೆ ಇದು ಗ್ರೇ ಲಿಸ್ಟಲ್ಲಿ ಇರಬೇಕಾ, ಬ್ಲ್ಯಾಕ್ ಲಿಸ್ಟಿಗೆ ಹಾಕಬೇಕಾ, ಇಲ್ಲಾಂದರೆ ಗ್ರೇ ಲಿಸ್ಟನ್ನು ಆಚೆ ತೆಗಿಬೇಕಾ ಅಂತ ಹೇಳ್ಬಿಟ್ಟು ಅವರು ಡಿಸೈಡ್ ಮಾಡ್ತಾರೆ. ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಅಂದರೆ ಏನು? ಇದ್ರದ್ದು ಕೆಲಸ ಏನು ಅಂದರೆ, ಇಟ್ ಅಸೆಸ್ ದ ಸ್ಟ್ರೆಂತ್ ಆಫ್ ದ ಕಂಟ್ರಿ ಆ್ಯಂಟಿ ಮನಿ ಲಾಂಡ್ರಿಂಗ್ ಆ್ಯಂಡ್ ಆ್ಯಂಟಿ ಟೆರರ್ ಫೈನಾನ್ಸಿಂಗ್ ಫ್ರೇಮ್ವರ್ಕ್ಸ್ ಆ್ಯಂಡ್ ಡಸ್ ನಾಟ್ ಗೋ ಬೈ ಇಂಡಿವಿಜುವಲ್ ಕೇಸಸ್. ಅಂದರೆ ಇದು ಮನಿ ಲಾಂಡ್ರಿಂಗ್ನೇ ಯಾವ ಥರ ಕಂಟ್ರೋಲ್ ಮಾಡ್ತಿದೆ, ಟೆರರಿಸ್ಟ್ ಆ್ಯಕ್ಟಿವಿಟಿನ ಯಾವ ಥರ ಕಂಟ್ರೋಲ್ ಮಾಡ್ತಿದೆ, ಟೆರರಿಸ್ಟ್ ಫೈನಾನ್ಸಿಂಗ್ನ ಯಾವ ಥರ ಕಂಟ್ರೋಲ್ ಮಾಡ್ತಿದೆ ಅನ್ನೋದನ್ನು ಅಸೆಸ್ ಮಾಡುತ್ತೆ. ಇದೊಂದು ಇಂಟರ್ ಗೌರ್ಮೆಂಟಲ್ ಬಾಡಿ. ಇದು ಇನ್ನು 1899 ಎಸ್ಟಾಬ್ಲಿಷ್ ಮಾಡಿದರು ಡ್ಯೂರಿಂಗ್ G7 ಸಮ್ಮಿಟ್ ಇನ್ ಪ್ಯಾರಿಸ್. ಇದು ಸೆಕ್ರೆಟೇಟು OECD ಲೊಕೇಟ್ ಆಗಿದೆ. ಹೆಡ್ ಕ್ವಾರ್ಟರ್ಸು ಪ್ಯಾರಿಸಲ್ಲಿದೆ. 37 ಮೆಂಬರ್ಸ್ ಇದಕ್ಕೆ ಮೆಂಬರ್ಸ್ ಆಗಿದ್ದಾರೆ. ಇಂಡಿಯಾ ಕೂಡ ಇದಕ್ಕೆ ಒಂದು ಮೆಂಬರು. ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ 2 ಲೀಸ್ಟನ್ನು ಬಿಡುಗಡೆ ಮಾಡುತ್ತೆ, ಒಂದು ಗ್ರೇ ಲಿಸ್ಟ್, ಇನ್ನೊಂದು ಬ್ಲ್ಯಾಕ್ ಲಿಸ್ಟ್. ಗ್ರೇ ಲಿಸ್ಟಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ, ದ ಕಂಟ್ರೀಸ್ ಹೂ ಸಪೋರ್ಟ್ ಟೆರರ್ ಫಂಡಿಂಗ್ ಆ್ಯಂಡ್ ಮನಿ ಲಾಂಡ್ರಿಂಗ್ ಆ್ಯಂಡ್ ಪುಟ್ ಇನ್ ದ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಗ್ರೇ ಲಿಸ್ಟ್. ಯಾವ್ಯಾವ ಕಂಟ್ರೀಸು ಟೆರರ್ ಫಂಡಿಂಗಿಗೆ ಸಪೋರ್ಟ್ ಮಾಡ್ತಿರ್ತಾರೆ, ಮನಿ ಲಾಂಡ್ರಿಂಗ್ಗೆ ಸಪೋರ್ಟ್ ಮಾಡ್ತಿರ್ತಾರೆ, ಆ ಒಂದು ಕಂಟ್ರಿನ ಗ್ರೇ ಲಿಸ್ಟಿಗೆ ಹಾಕ್ತಾರೆ. ಇದು ಒಂದು ವಾರ್ನಿಂಗ್ ಆಗಿ ಆ್ಯಕ್ಟ್ ಆಗುತ್ತೆ. ಅಂದರೆ ಒಂದು ಕಂಟ್ರಿನ ಬ್ಲ್ಯಾಕ್ ಲಿಸ್ಟಿಗೆ ಹಾಕೋಕ್ಕೂ ಮುಂಚೆ ಇದು ವಾರ್ನಿಂಗ್ ಕೊಡ್ತಾರಲ್ಲ, ಅದನ್ನು ಗ್ರೇ ಲಿಸ್ಟ್ ಅಂತಲೇ ಕರಿತೀವಿ. ಬ್ಲ್ಯಾಕ್ ಲಿಸ್ಟ್ ಅಂದರೆ ಇದು ಕಂಟ್ರೀಸ್ ನೋನ್ ಆಸ್ ನಾನ್ ಕೋಆಪ್ರೇಟಿವ್ ಕಂಟ್ರೀಸ್ ಆರ್ ಟೆರಿಟರೀಸ್ ಪುಟ್ ಇನ್ ದ ಬ್ಲ್ಯಾಕ್ ಲಿಸ್ಟ್. ಯಾವುದು ಇಫ್ ಇನ್ ಕೇಸ್ ವಾರ್ನಿಂಗ್ ಕೊಟ್ಟ ಮೇಲೂ ಅವ್ರನ್ನ ಗ್ರೇ ಲಿಸ್ಟಿಗೆ ಹಾಕಿದ್ಮೇಲೂ ಅವ್ರು ಯಾವುದೇ ರೀತಿಯಾದಂಥ ಆ್ಯಕ್ಷನ್ ತೊಗೊಂಡಿಲ್ಲ, ಇನ್ನೂ ಕೂಡ ಇದನ್ನು ಮುಂದುವರಿಸ್ತಿದ್ದಾರೆ ಅಂದರೆ ಅವ್ರನ್ನ ಬ್ಲ್ಯಾಕ್ ಲಿಸ್ಟಿಗೆ ಹಾಕ್ತಾರೆ. ಸೊ ದೀಸ್ ಕಂಟ್ರೀಸ್ ಸಪೋರ್ಟ್ ಟೆರರ್ ಫಂಡಿಂಗ್ ಆ್ಯಂಡ್ ಮನಿ ಲಾಂಡ್ರಿಂಗ್ ಆ್ಯಕ್ಟಿವಿಟೀಸ್. ಈ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಏನು ಮಾಡುತ್ತೆ, ಈ ಬ್ಲ್ಯಾಕ್ ಲಿಸ್ಟ್ ಮತ್ತು ಗ್ರೇ ಲಿಸ್ಟ್ನ ಎರಡನ್ನೂ ರೆಗ್ಯುಲರಾಗಿ ರಿವೈಸ್ ಮಾಡ್ತಾ ಇರುತ್ತೆ. ಆ್ಯಡ್ ಮಾಡೋದು ಅಥವಾ ಡಿಲೀಟ್ ಮಾಡೋದನ್ನು ಮಾಡ್ತಾ ಇರುತ್ತೆ. ಈ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸಲ್ಲಿ ಡಿಸಿಷನ್ ಮೇಕಿಂಗ್ ಬಾಡಿ ಯಾವುದು ಅಂದರೆ, ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಪ್ಲೀನರಿ ಅಂತ ಇರುತ್ತೆ. ಇದು ಎಲ್ಲ ಒಂದು ಡಿಸಿಷನ್ಸ್ನ ತೊಗೊಳುತ್ತೆ. ಯಾವುದೇ ರೀತಿಯಾದಂಥ ಡಿಸಿಷನ್ಸ್ ತೊಗೊಳ್ಬೇಕು ಅಂದರೆ ಈ ಪ್ಲೀನರಿನೇ ತೊಗೊಳುತ್ತೆ. ಇದು 1 ವರ್ಷಕ್ಕೆ 3 ಟೈಮ್ಸು ಮೀಟ್ ಆಗುತ್ತೆ. ಇದರ ರಿಲೇಟೆಡ್ ಕ್ವಶನ್ಸ್ ನೋಡೋದಾದರೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಇಟ್ ಅಸೆಸಸ್ ದ ಸ್ಟ್ರೆಂತ್ ಆಫ್ ದ ಕಂಟ್ರಿ ಆ್ಯಂಟಿ ಮನಿ ಲಾಂಡ್ರಿಂಗ್ ಆ್ಯಂಡ್ ಆ್ಯಂಟಿ ಟೆರರಿಸ್ಟ್ ಫೈನಾನ್ಸಿಂಗ್ ಫ್ರೇಮ್ವರ್ಕ್ಸ್ ಆ್ಯಂಡ್ ಡಸ್ ನಾಟ್ ಗೋ ಬೈ ಇಂಡಿವಿಜುವಲ್ ಕೇಸಸ್. It is an intergovernmental body established in 1989 during G7 summit in Paris. India is one of the members. Secretary is located at UN headquarters in Paris. ಇದು UN ಅಲ್ಲ, OECD ನಲ್ಲಿ ಲೊಕೇಟ್ ಆಗಿರೋದು. ಸೊ ಹಾಗಾಗಿ ಆನ್ಸರ್ ಬಂದ್ಬಿಟ್ಟು 1, 2, 3 and 4. 5th one is wrong.
Inscription on Vijayanagar king's death discovered. The first ever epigraphal reference to the death of Vijayanagar King Krishna Devaraya has been discovered at Onnenalli in Tumkur district. As per the inscription, Krishna Devaraya is one of the greatest emperors of India who ruled from the south. ಸೊ ವಿಜಯನಗರ ಅಂತ ಅಂದ ತಕ್ಷಣ ನಮಗೆ ನೆನಪಾಗೋದು ಕೃಷ್ಣದೇವರಾಯ. ಇವರು ಡೆತ್ ಡೇಟು ಈ ಒಂದು ಇನ್ಸ್ಕ್ರಿಪ್ಷನಲ್ಲಿ ಸಿಕ್ಕಿದೆ. ಸೊ ಅವರು October 17, 1529 ಸಂಡೇ ಅವರು ಡೆತ್ ಆಗಿದೆ ಅಂತ ಹೇಳಿ ಈ ಇನ್ಸ್ಕ್ರಿಪ್ಷನಲ್ಲಿ ಬರೆದಿದ್ದಾರೆ. ಇದು ಎಲ್ಲಿ ಸಿಕ್ಕಿದೆ ಅಂದರೆ ಹೊನ್ನೇನಹಳ್ಳಿನಲ್ಲಿ ಸಿಕ್ಕಿದೆ, ಅದು ತುಮಕೂರು ಡಿಸ್ಟಿಕ್ ಕರ್ನಾಟಕದಲ್ಲಿ. ದಿಸ್ ಡೇ ವಾಸ್ ಮಾರ್ಕ್ಡ್ ಬೈ ದ ಲೂನರ್ ಎಕ್ಲಿಪ್ಸ್, ಅಂದರೆ ಅವರು ಸತ್ತಿದ ದಿನಾನ ಲೂನರ್ ಎಕ್ಲಿಪ್ಸ್ ಇತ್ತಂತಲೂ ಕೂಡ ನಮಗೆ ಗೊತ್ತಾಗಿದೆ. ಅದು ಕೂಡ ಇನ್ಸ್ಕ್ರಿಪ್ಷನ್ ಇದೆ. ಇದು ಕನ್ನಡ ಲ್ಯಾಂಗ್ವೇಜಲ್ಲಿದೆ. ಇದು ಹೊನ್ನೇನಹಳ್ಳಿ ವಿಲೇಜ್ನ ಒಂದು ಗಿಫ್ಟ್ ಆಫ್ ವಿಲೇಜ್ ಅಂತ ಹೇಳಿ ರಿಜಿಸ್ಟರ್ ಮಾಡಿದೆ. ಇವರು ಯಾವ ದೇವ್ರನ್ನ ವರ್ಷಿಪ್ ಮಾಡ್ತಿದ್ರು ಅನ್ನೋದನ್ನು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ದಟ್ ಈಸ್ ವೀರಪ್ರಸನ್ನ ಹನುಮಂತ ಅಂತ. ಕಾಲಹಸ್ತಿ ಇನ್ಸ್ಕ್ರಿಪ್ಷನ್ನು ರೆಫರ್ಸ್ ಟು ದ ಡೇಟ್ ಆಫ್ ಅಚ್ಯುತರಾಯ ಕರೋನೇಷನ್ ಅಟ್ 21 October 1529. ಇದು ರಿಲೇಟೆಡ್ ಕ್ವಶನ್ ಅಂದರೆ ಈ ಒಂದು ಹೊನ್ನೇನಹಳ್ಳಿಯಲ್ಲಿ ಸಿಕ್ಕಿದೆಯಲ್ಲ ಆ ಇನ್ಸ್ಕ್ರಿಪ್ಷನ್ ಯಾರಿಗೆ ರಿಲೇಟೆಡ್ ಆಗಿದೆ ಅಂತ ಕೇಳ್ಬೋದು. ಅದು ಕೃಷ್ಣದೇವರಾಯ ಅವ್ರಿಗೆ ರಿಲೇಟೆಡ್ ಆಗಿದೆ. ಸೊ ಥ್ಯಾಂಕ್ ಯು ಆಲ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ write in the comment section. You can ask in the comment section. Thank you all.